ಸಿಬಿಐನವರು ನ್ಯಾಚುರಲ್ ಆಗಿ ಕೇಸನ್ನು ಫೈಲ್ ಮಾಡಿದ್ದಾರೆ. IPC 120B, IPC 409, IPC 420, IPC 467, IPC 468, 13(2), RW 13(1)A. ಇದು CBI ಚಾರ್ಜ್ ಶೀಟ್, ಇದು FIR ಆಗಿರೋದು ಅಧ್ಯಕ್ಷರೇ. ಇದನ್ನು ಕೊಡ್ತೀನಿ, ನೀವು ನೋಡಿ. ಔಟಿದೆ ಈಗ ಆಲ್ರೆಡಿ, ಅವ್ರು ಮಾಡ್ತಾ ಇದ್ದಾರೆ ತನಿಖೆ. ನಿಮ್ಮ SIT ಏನು ಮಾಡ್ತೈತೆ ಇಲ್ಲಿ? ಅಂದ್ರೆ ನೀವು ತಾರತಮ್ಯ ಮಾಡಿದ್ದೀರಾ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಈಗಾಗಲೇ. ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು CBI ಮತ್ತು ED ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವ್ರು ಬಂದಿದ್ದಾರೆ. ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣವ್ರು ಎರಡೇ ದಿನ ಬಂಧಿಸಬಹುದು. ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜು ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಕಾನೂನು ಅದರ ಪರವಾಗಿ ಕೆಲಸ ಮಾಡಬಾರ್ದ? SIT ಕೆಲಸ ಮಾಡಬಾರ್ದ? ಅಂದ್ರೆ ಮಹಿಳೆಯರ ಮಾನ ಏನು, ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು, ಇಲ್ಲಿಗೆ ಒಂದ್ ಕಾನೂನು ಅಂದ್ರೆ. ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ. ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ. ನೂರಾರು ಮಹಿಳೆಯರ ಜೊತೆಗೆ ಏನ್ ಆಗಿದೆಯಲ್ಲ, ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ, ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ, ನೀವು ಕಂಪೇರ್ ಮಾಡಿರೋದು. ಶಾಸಕರೇ 10 ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಅದು ಜಾಸ್ತಿ ಇದು ಜಾಸ್ತಿ ಅಂತ ನಾನು ಹೇಳಕ್ ಹೊರಟಿಲ್ಲ. ನಾನು ಕುತ್ಕೊಳ್ರಿ, ಹೇಳಿದ್ರಲ್ಲ ಮುತ್ಕೊಳ್ರಿ. ಮಾನ್ಯ ನಿಮಿಷ ಇವರೇ ಈಲ್ಡ್ ಆಗ್ಬೇಕ್ರಿ. ಇಡೀ ಪ್ರಪಂಚಕ್ಕೆ ಮುಜುಗರ ಆಯ್ತು. ಕರ್ನಾಟಕ ಬಹಳ ಆಳ ಹೋಯ್ತಿಲ್ಲಿ. ಅಲ್ರಿ ಮಾತ್ರ ಪ್ರಕರಣ ಕಡಿಮೆ, ಶ್ರೀರಾಮಚಂದ್ರರು ಅಲ್ಲ, ಶ್ರೀರಾಮಚಂದ್ರರು 2 ನಿಮಿಷ ಕೂತ್ಕೊಂಡು ಸ್ವಲ್ಪ ಇರ್ರಿ. ಆಯ್ತು. ಅಲ್ಲ, ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದಾರ, ಅವ್ರು ಅದನ್ನ ಆಧರಿಸಿ ಹೇಳಿದ್ರು. ರೇವಣ್ಣ ಅವ್ರ ಇರ್ರಿ, ನನಗೆ ಗೊತ್ತಿದೆ ನಿಮ್ ಬಂಡವಾಳ ಏನು ಅಂತ. ಅಲ್ರಿ ಇರ್ರಿ, ನಾನು ಮಾತಾಡ್ತೀನಿ. ಅಲ್ಲಲ್ಲ, ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರೇ, ಹಣ ಹೋಗಿದೆ, ಹಣ ಬರುತ್ತೆ, ಮಾನ ಬರುತ್ತಾ? ಆಯ್ತು, ಮಾನ ವಾಪಸ್ ಇವರು ಅದ್ರ ಬಗ್ಗೆನೂ ತನಿಖೆ ನಡೀತಾ ಇದೆ. ಇವರು ಮಂತ್ರಿ ದಾರಿ ತಪ್ಪಿಸಬೇಡಿ. ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ, ಈಗ ಸಭಾಧ್ಯಕ್ಷರೇ ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ನೀವು ಸಮರ್ಥಿಸಲಿಕ್ಕೆ ಹೋಗ್ಬೇಡಿ. ಬಹಳ ಅಲ್ಲ, ನಾಯಕರು ಆಮೇಲೆ ಮಾಡೋ ಉತ್ತರ ಕೊಡ್ರಿ. SIT ಅವರು ತನಿಖೆ ಮಾಡಿ ಸನ್ಮಾನ್ಯ ಅಧ್ಯಕ್ಷರು, ಅಲ್ಲ, ಅವ್ರು ಕೊಡ್ತಾ ಇಲ್ವಲ್ಲ ಯಾವ ಅವ್ರು ಮಾತಾಡಕ ಒಂದ್ ಸ್ವಲ್ಪ. ಅಲ್ಲ, ನೀವು ಕೂತ್ಕೊಳ್ರಿ, ಅವ್ರು ಮಾತಾಡ 2 ನಿಮಿಷ ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ ಈಗ ನೀವು ಕೂತ್ಕೊಳ್ಳಿ ಸರ್. ಈಗ ಈಗ ನಾನು ಈಲ್ಡ್ ಆಗಿಲ್ಲ ಅಧ್ಯಕ್ಷೆ, ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು. ನನ್ನ ಹೆಸರು ಹೇಳಿದ ಮೇಲೆ ನಾನು ಮಾತಾಡಕ್ ನನ್ಗೆ ನನಗೆ ಗೊತ್ತಿಲ್ಲ. ಮಾನ್ಯ ನೀವು ಕೂತ್ಕೊಳ್ರಿ, 2 ನಿಮಿಷ ಅವ್ರು ಮಾತಾಡಿ ಹೇಳಿ. ಮಾನ್ಯ ಅಧ್ಯಕ್ಷೆ, ನನ್ನ ಹೆಸರನ್ನು ಹೇಳಿದ್ದಾರೆ. ಈಗ 12ರಷ್ಟು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ. ನಾನು ಹೇಳೋದು
ಅಲ್ಲ 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 ರಿಜ್ವಾನ್ ಶಾಸಕ ನಾರಾಯಣ ಸ್ವಾಮಿ ಅವರು ರಿಜ್ವಾನೇ ಇರ್ಬೋದು. ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ. ಮೊನ್ನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತಾನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ. ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮೊನ್ನೆ ಸಭಾಧ್ಯಕ್ಷೆ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ ಟು ದಿ DG. ಇಲ್ಲಿ ಯಾಕೆ ಕೊಡ್ತಾರೆ ಅಧ್ಯಕ್ಷರೇ ಅದು ಬೇರೆ ತನಿಖೆ ನಡೀತಾ ಇದೆ, ಅದು ಬೇರೆ ತನಿಖೆ ನಡೀತಾ ಇದೆ. ಅಲ್ಲ ಅಲ್ಲೇ ಅದನ್ನ ಮಾತಾಡುವಂತ್ರಿ. ಅಲ್ಲ ಆ ರೀತಿ ಮಾತಾಡೋದು ಅಧಿಕಾರಿಗಳಿಗೆ ಸರಿಯಲ್ಲ. ಇವತ್ತು ಇದು ಇಂಥ ನೀತಿಗೆಟ್ಟ ಸರ್ಕಾರ ಇದು. ಅಲ್ಲಲ್ಲ, ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚೆಗೆಟ್ಟು ಕೆಲಸ ಮಾಡಿ ಕೆಲಸ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಕೂತ್ಕೊಳ್ರಿ, ಸಾಕಿ ಹೇಳಿದಿರಲ್ಲ, ತಾವು ಹೇಳಿದಿರಲ್ಲ, ಕೂತ್ಕೊಳ್ರಿ ನೀವು. ಕೂತ್ಕೊಳ್ರಿ, ಯಾರು ಬೇಡ. ನಾಯಕರು ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕೂತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ. ಅಲ್ಲಲ್ಲ ರೇವಣ್ಣ ಅವರ ನೀವು 2 ನಿಮಿಷ ಟೈಮ್ ಕೊಟ್ಟಿದ್ದೀರಿ, ಹೇಳಿದಿರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಅಧ್ಯಕ್ಷರೇ, ಈ ವಿಚಾರದಲ್ಲಿ ಸದಸ್ಯರು ಆರೋಪ ಈಗ ಸರ್ಕಾರ 3 ಬಿಟ್ಟರು. ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್. ಇಲ್ಲ ಸರ್, DG ಬಗ್ಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಿದ್ ಸರಿನಾ? 1 ಸೆಕೆಂಡ್. ಕಂಪ್ಲೇಂಟ್ ತಗೊಳ್ಳೋ ತಪ್ಪ ನಾನು ರೇವಣ್ಣ ಅವರೇ, ಆಯ್ತು 1 ನಿಮಿಷ ಕೂತ್ಕೊಳ್ಳಿ, 1 ನಿಮಿಷ ಕೂತ್ಕೊಳ್ಳಿ, 1 ಸೆಕೆಂಡ್, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್, ರಿಜ್ವಾನ್ ಕೂತ್ಕೊಳ್ಳಿ, 1 ಸೆಕೆಂಡ್, 1 ನಿಮಿಷ. ನಾರಾಯಣ್ 1 ನಿಮಿಷ, 1 ಸೆಕೆಂಡ್ ಕೂತ್ಕೊಳ್ಳಿ. ಗಣೇಶ್ ಅವರ 1 ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ, 1 ಸೆಕೆಂಡ್ ಕೂತ್ಕೊಳ್ಳಿ. 1 ಮಿನಿಟ್. ಷಡಾಕ್ಷರಿ ಅವರೇ, ಈ ಕಡೆ ನೋಡಿ, ನೀವೆಲ್ಲಿ ಮಾತಾಡ್ತೀವಿ, ಏನಾಗಿದೆ ನಿಮ್ಗೆಲ್ಲ? ಆಯ್ತು, 1 ಸೆಕೆಂಡ್ ಇಲ್ಲಿ ಕೇಳಿ. ಆಯ್ತು, 1 ಸೆಕೆಂಡ್. ಆಯ್ತು, ನೀವೊಮ್ಮೆ ಆಯ್ತು, ಒಮ್ಮೆ ಕೇಳಿ ಇಲ್ಲಿ. ಆಯ್ತು, 1 ಸೆಕೆಂಡ್ ಕೇಳಿ. ಆಯ್ತು, ಷಡಕ್ಷ ನಿಲ್ಲೀಗ. ಆಯ್ತು, 1 ಸೆಕೆಂಡ್. ಆಯ್ತು ರಿಜ್ವಾನ್, 1 ನಿಮಿಷ ನಿಲ್ಲೀಗ. 1 ಸೆಕೆಂಡ್ ಹೇಳ್ತೇನಲ್ಲ, ನಾನು ಹೇಳ್ತೇನೆ 1 ಸೆಕೆಂಡ್, ನೀವು ನಿಂತಿ ಸಂಬಳ. ಗಣೇಶ್, ನಿಮ್ಮ ಶಾಖೆ 1 ಸೆಕೆಂಡ್. ನಾನು ಹೇಳ್ತೇನೆ, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾನು ಹೇಳ್ತಾ ಇರೋದು, ನನ್ನ ಮೇಲೆ ಅದು ಕೋಪ ಉಂಟೆ ನಿಮ್ಗೆ? ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಮನೆ ಕೂತ್ಕೊಳ್ಳಿಕ್ಕಿಲ್ಲ ಅಲ್ಲಿ 5 ನಿಮಿಷ ಹೋಗಿ ಕೂಡ, ಪ್ರತಿ ಸಲ ಕೂಡ. ದಯವಿಟ್ಟು ಅವನ ಪ್ರತಿಭೆಗೆ ಮಾತಾಡಿ, ನೀವು ಕೂತ್ಕೊಳ್ಳಿ, ಮಾತಾಡಿ. ಆಯ್ತು, ಐ ಆಮ್ ಕಂಟಿನ್ಯೂ, ಪ್ಲೀಸ್ ಕೂತ್ಕೊಳ್ಳಿ ಪ್ಲೀಸ್. ಆಯ್ತು ಪ್ಲೀಸ್. ಅಧ್ಯಕ್ಷರೇ, ಅಧ್ಯಕ್ಷರೇ, 1 ಸೆಕೆಂಡ್ ಕ್ಲೋಸ್ ಮಾಡೋಣ. ನಾನು ಮಾತಾಡ್ಬೇಕಾಗುತ್ತೆ. 1 ನಿಮಿಷ ಮಾತಾಡ್ತೀನಿ, ಒಂದೇ 1 ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇರ್ಲಿ, ಅವ್ರಿಗೆ ಹಕ್ಕು. ಇರ್ರಿ, ಕೊಡ್ತೇನೆ. ಈಗ 1 ನೋಟಿಸ್ ಕೊಡ್ಸಿ, ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ, ಯಾರು ಅನ್ಯಾಯ ಆಗಿತ್ತು ಅಂದ್ರೆ ಆಯ್ತು, ಅದು ಸಬ್ಜೆಕ್ಟ್, ಅವಕಾಶ ಕೊಡಿ. ಪಾಪ ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬರಲಿ. ನೋಟಿಸ್ ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡೋಣ. ಆಯ್ತು, ಕೊಡ್ತೀನಿ ಬಿಡಿ. 1 ಸೆಕೆಂಡ್ ಕೂತ್ಕೊಳ್ಳಿ. ಈಗ 1 ಸೆಕೆಂಡ್, 1 ಸೆಕೆಂಡ್ ಕೇಳ್ತೇನೆ. ಮೇಲೆ ವಿಚಾರ ಎಲ್ಲ ಕರೆಕ್ಟ್ ಇದೆ, ನೀವು ಹೇಳ್ದೆಲ್ಲ ಸರಿ ಇದೆ, ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್. ಈಗ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ. ನೆಕ್ಸ್ಟ್ ಮಾತಾಡಿ. 1 ಸೆಕೆಂಡ್. ಆಯ್ತು, 1 ಸೆಕೆಂಡ್ ಮಾತಾಡಿ. ಅಲ್ಲ, ಒಂದು ಉತ್ತರ ಕೊಡ.